ಬಾಬಾ ಏನಿದು? ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಸುತ್ತ ಯಾಕೆ ಈಗ ಅಗ್ನಿಬಂಧನ ಹಾಕೊಂಡಿದ್ದೀರಾ? ಸಾಧನೆ ಮಾಡ್ತಾ ಇದ್ದೀನಿ ರುದ್ರ. ಪಂಚಾಗ್ನಿ ಸಾಧನೆ ಮಾಡ್ತಾ ಇದ್ದೀನಿ. ಯಾಕೆ ಬಾಬಾ? ಅದು ಈ ಬೇಸಿಗೆಯಲ್ಲಿ ಬೆಂಕಿ ಮಧ್ಯದಲ್ಲಿ ಕೂತ್ಕೊಂಡು? ಹೌದು ರುದ್ರ, ಈ ಸಾಧನೆಯಲ್ಲಿ ಮನ್ಸು ಮಾತ್ರ ಅಲ್ಲ, ದೇಹವನ್ನು ದಂಡಿಸ್ಬೇಕು. ಅದೇ ಯಾಕೆ ಅಂತ? ಯಾಕೆ ಅಂತ ಕೇಳ್ತಾ ಇದ್ದೀಯ ರುದ್ರ? ಇದೇ ಮೊದಲ ಬಾರಿಗೆ ನಾನು ನನ್ನ ಪ್ರಯತ್ನದಲ್ಲಿ ಸೋತಿದ್ದೀನಿ. ನನ್ನ ಶಕ್ತಿ ಕುಂದೋಗಿದೆ. ನನ್ನ ದಿಗ್ಬಂಧನನ ದಾಟಿ ಆ ನಾಗಿನಿ ಸಾಯ್ದಲೇ ಇನ್ನು ಬದುಕಿದಾಳೆ. ಅವಳನ್ನ ನಾನು ಸಂಪೂರ್ಣವಾಗಿ ನನ್ನ ವಶಕ್ಕೆ ತಗಬೇಕು. ಅದಕ್ಕೆ ಇನ್ನಷ್ಟು ಸಿದ್ಧಿಗಳನ್ನ ಮಾಡ್ಕೋಬೇಕು. ಅವಳನ್ನ ಕಾಪಾಡ್ತಿರೋ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇನ್ನಷ್ಟು ಶಕ್ತಿವಂತನಾಗಬೇಕು. ಹಾಗಾಗೋದಕ್ಕೆ ಆ ಕಾಲ ಭೈರವನ ಅನುಗ್ರಹ ನನ್ನ ಮೇಲಾಗಬೇಕು. ಹಾಗಾದಾಗ ಮಾತ್ರ ನಾನು ಆ ನಾಗಿಣಿನ ಎದುರಿಸೋದಕ್ಕೆ ಸಾಧ್ಯ. ಅವಳನ್ನ ಕಾಪಾಡ್ತಿರೋ ಶಕ್ತಿನ ನಾಶ ಮಾಡೋದಕ್ಕಾಗೋದು. ಅದಕ್ಕೆ ಈ ಪಂಚಾಗ್ನಿ ಸಾಧನೆ ರುದ್ರ. ಆಯಿತು ಬಾಬಾ, ನೀವು ಈ ಪಂಚಾಗ್ನಿ ಸಾಧನೆನ ಮಾಡಿ ಇನ್ನಷ್ಟು ಸಿದ್ಧಿಗಳನ್ನ ಪಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಆ ನಾಗಿಣಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ.